ಅಪ್ಪು ಸಮಾಧಿಗೆ ಆಗಮಿಸಿರುವಂತಹ ಅನುಶ್ರೀ ಅವರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಅನುಶ್ರೀ ಮ್ಯಾಮ್ ಬಂದಿದ್ದೀರಾ ಇವತ್ತು. ಸೊ ಅಪ್ಪು ಅವರಂದಾಗ ನೀವು ಕೂಡ ನೆನಪಾಗ್ತೀರಾ, ಯಾಕಂದ್ರೆ ನೀವು ದೊಡ್ಡ ಫ್ಯಾನ್ ಅವರಿಗೆ. ಸೊ ಈ ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ನನ್ ಪುಣ್ಯ. ಕೋಟ್ಯಾಂತರ ಅಭಿಮಾನಿಗಳು, ನಾನೊಬ್ಬ ಅಭಿಮಾನಿಯಾಗಿ ರೆಕಗ್ನೈಸ್ ಆಗ್ತಿದ್ದೀನಲ್ಲ, ಇದು ಸರ್ ನನಗ್ ಕೊಟ್ಟಿರೋಂತ ಪ್ರೀತಿಯ ಭಿಕ್ಷೆ. ಏನ್ ನೆನಪಾಗುತ್ತೆ ಇವತ್ ಬಂದಾಗ? ಯಾವತ್ತಾದ್ರೂ ಅವ್ರಿಗೆ ಬರ್ತ್ಡೇ ವಿಶ್ ಮಾಡಿರೋದು? ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಕೇಕ್ ಎಲ್ಲ ಕೊಟ್ಟಿದ್ದೀನಿ, ಕೇಕ್ ಕಟ್ ಮಾಡಿಸಿದೀನಿ. ಇವತ್ತು ಇಲ್ಲಿ ಕಟ್ ಮಾಡಿದೀನಿ ಅಷ್ಟೇ. ಅದು ನೋವು ಇದ್ದೇ ಇರತ್ತೆ ಖಂಡಿತವಾಗ್ಲು. ಬಟ್ ಇವಾಗ ಸರ್ ಅಭಿಮಾನಿಗಳ ಮೂಲಕ ನಾವು ಅವ್ರನ್ನ ಜೀವಂತವಾಗಿಡ್ಬೇಕು ಅಷ್ಟೇ. ಮತ್ತೆ ಅವತ್ತು ನೀವು ಹೇಳ್ಕೊಂಡಿದ್ ನೆನಪಿದೆ, ಅವ್ರು ಎಲ್ಲೋ ವಿದೇಶದಲ್ಲಿ ಇರ್ಬೇಕಿದ್ರೆ ನನ್ಗೆ ಅವ್ರು ಕರೆದು ಊಟ ಕೊಟ್ಟಿದ್ರು ಅಂತ. ಇವತ್ತು ಸಾವಿರಾರು ಜನಕ್ಕೆ ಅವ್ರ ಫ್ಯಾನ್ಸ್ ಊಟ ಕೊಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಎಷ್ಟು ಎಮೋಷನಲ್ ಫೀಲ್ ಆಗ್ತೀರಾ ಮ್ಯಾಮ್? ನೀವು ಸುಮ್ನೆ ಅಭಿಮಾನಿ ಆಗಿರೋದಿಲ್ಲ, ಅವರು ನಡೆ ನುಡಿ ನೋಡ್ಬಿಟ್ಟು ಅಭಿಮಾನಿ ಆಗಿರುವಂತದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ಆ ನಡತೆಗೆ, ಆ ಗುಣಕ್ಕೆ ನಾವ್ ಅಭಿಮಾನಿ. ಅದು ಅನ್ನ ಹಾಕಿದ ಕೈ, ಅದು ಆಕಾಶ ನೋಡದೆ ಇರೋ ಕೈ, ಅದು ಕೊಟ್ಟ ಅಭ್ಯಾಸ ವಿನಃ ತಗೊಂಡ ಅಭ್ಯಾಸ ಇಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಅಭಿಮಾನಿಗಳು ಅವ್ರಿಗೆ ಬರೀ ಪ್ರೀತಿನೇ ಕೊಡ್ತಾ ಇದ್ದಾರೆ. ಅದು ಅಪ್ಪು ಸರ್ ಸಂಪಾದಿಸಿರೋದು. ಅವ್ರು ಇದ್ದಿದ್ರೆ ಎಷ್ಟು ಸಂಭ್ರಮ ಇರ್ತಾ ಇತ್ತು. ಅನುಶ್ರೀ ಅವರು ಎಷ್ಟು ಇಂಟರ್ವ್ಯೂಸ್ ಮಾಡ್ತಾ ಇದ್ರು, ಏನ್ ಹೇಳ್ತಿದ್ರು ಅಂತ. ಅವ್ರು ಖಂಡಿತ 50th ಬರ್ಡೇ ಇಂಟರ್ವ್ಯೂ ನನ್ನ ಚಾನೆಲ್ ಅಲ್ಲಿ ಇದ್ದೇ ಇರ್ತಿತ್ತು. ಅಂಡ್ ಅವ್ರು ಬಂದಿರೋರು ವೇದಿಕೆಗಳಲ್ಲಿ ನಾನು ಅವ್ರನ್ನ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರ್ತಿದ್ದೆ ಅಷ್ಟು ಪವರ್ಫುಲ್ ಆಗಿ. ಅದೆಲ್ಲ ನಾನು ಮಿಸ್ ಮಾಡ್ತಿದ್ದೀನಿ. ಬಟ್ ನಮ್ ಹೃದಯಗಳಲ್ಲಿ ಅವ್ರು ಇರ್ತಾರೆ ಮ್ಯಾಮ್ ಯಾವಾಗ್ಲೂ. ಯಾಕೆ ಈ ಕಣ್ಣೀರು? ಅವ್ರನ್ನ ಅಪ್ಕೊಳ್ಳೋದಕ್ಕೆ, ಅವ್ರ ಸಾಂತ್ವನಕ್ಕೆ, ಅಪ್ಪುಗೆ ಅವ್ರಿಲ್ಲ ಅನ್ನೋ ಕಣ್ಣೀರ್ ಯಾವಾಗ್ಲೂ ಇದ್ದೇ ಇರುತ್ತೆ. ಒಂದು ವಿಶ್ ಮಾಡೋದಾದ್ರೆ ನಿಮ್ಮ ಪ್ರೀತಿಯ ಅಪ್ಪುಗೆ. ಅಪ್ಪು ಸಹ ಮತ್ತೆ ಹುಟ್ಟಿ ಬನ್ನಿ. ನಿಮ್ಮಂತಹ ವ್ಯಕ್ತಿತ್ವಗಳು ಇಲ್ಲಿ ಬಹಳ ಬಹಳ ಅಗತ್ಯ ಇದೆ. ನಿಮ್ ತರ ಇರೋರು ತುಂಬಾ ಜನ ಬರ್ಬೇಕು, ಆದ್ರೆ ನೀವೊಬ್ರೆ ಅನ್ನೋದು ಗೊತ್ತು. ವಿ ಲವ್ ಯು ಅಪ್ಪು ಸರ್. ಹ್ಯಾಪಿಯೆಸ್ಟ್ ಬರ್ಡೇ, ಹ್ಯಾಪಿ 50th ಬರ್ಡೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಿರೂಪಕ್ಕೆ ಅನುಶ್ರೀ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.